ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ 4 ಜೆಡಿಎಸ್ ಬೆಂಬಲಿಗರನ್ನ ಬಂಧಿಸಿದ್ದಾರೆ ಪೊಲೀಸರು. ನಿನ್ನೆ ಬಹಳ ಹೈ ಡ್ರಾಮಾನೇ ನಡೆದಿತ್ತು ಚಿಕ್ಕಬಳ್ಳಾಪುರದಲ್ಲಿ. ಆ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಇದ್ದಂತಹ ಕಾರ್ನ ಮೇಲೆ ಚಪ್ಪಲಿಯನ್ನು ಎಸೆಯಲಾಗಿತ್ತು. ಸದ್ಯಕ್ಕೆ 4 ಜನರನ್ನ ಬಂಧನ ಮಾಡಿದ್ದು 100ಕ್ಕೂ ಹೆಚ್ಚು ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ. ಅಖಿಲ್ ರೆಡ್ಡಿ, ಸುಮಂತ್, ಪ್ರಕಾಶ್, ಕೃಷ್ಣ 4 ಜನರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಬೆಂಬಲಿಗರ ಬಂಧನ ಆಗಿದೆಯಲ್ಲ, ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಪ್ರದೀಪ್ ಈಶ್ವರ್ ವಿರುದ್ಧ ಜೆಡಿಎಸ್ನ ಶಾಸಕ ಬಿಎನ್ ರವಿಕುಮಾರ್ ಕೂಡ ಕಿಡಿಕಾರಿದ್ದಾರೆ. ನಿನ್ನೆ ಭಾರಿ ಹೈಡ್ರಾಮಾ ನಡೆದಿತ್ತು. ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ವಾಕ್ ಸಮರಗಳಿರಬಹುದು. ಕುಮಾರಸ್ವಾಮಿ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಕಾರ್ಯಕರ್ತರು ಆಕ್ರೋಶಗೊಂಡಿದ್ರು, ಚಪ್ಪಲಿ ತೂರಿದ್ರು, ಹುಚ್ಚ ಅಂತೆಲ್ಲ ಹೇಳಿದ್ರು. ಹಾಗಾದ್ರೆ ಜೆಡಿಎಸ್ನ ಶಾಸಕರು ಏನ್ ಹೇಳಿದ್ದಾರೆ, ಬಿಎನ್ ರವಿಕುಮಾರ್ ಸ್ಟೇಟ್ಮೆಂಟ್ ಏನಿದೆ ಬನ್ನಿ ನೋಡ್ಕೊಂಬರೋಣ. ಇವತ್ತು ಕಾನೂನಿನ ವಿರುದ್ಧವಾಗಿ ಇವತ್ತು ಈ ಶಾಸಕರು ನಡೆಸ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಭಾವನೆ. ಇವತ್ತು ವಿನಾಕಾರಣ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇವತ್ತು ಸಮುದಾಯಗಳ ವಿರುದ್ಧವಾಗಿ ಇವತ್ತು ಒಂದು ದೊಡ್ಡ ಮಟ್ಟದ ಇವತ್ತು ಕ್ಲಾಶಸ್ ಆಗ್ತಕ್ಕಂಥ ಒಂದು ಅಜ್ಜೆಯನ್ನು ಇವತ್ತು ಶಾಸಕರು ಇಟ್ಟಿದ್ದಾರೆ. ಅಸ್ಪೃಶ್ಯ ಅವರು ಶಾಸಕರನ್ನ ಇವತ್ತು ಈ ರೀತಿ ನಡೆಸ್ಕೊತಾ ಇದ್ದಾರೆ. ಇವರು OBC ಶಾಸಕರಾಗಿ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ವಿರುದ್ಧವಾಗಿ ಇವ್ರು ಮಾತಾಡ್ತಾರೆ. ಇವ್ರು ನಿಜವಾಗ್ಲೂ OBC ಶಾಸಕರ? ಅವ್ರು ವೇದಿಕೆ ಮೇಲೆ ಕುಂತಿರೋವಾಗ ಬೆಕ್ ಥರ ಕುಂತಿದ್ದ, ಇಲಿ ಥರ ಕುಂತಿದ್ದ, ಬೋನಲ್ಲಿ ಸಿಕ್ಕಾಕೊಂಡು ಇಲಿ ಯಾವ ರೀತಿ ಕುತ್ಕೊಂಡಿರ್ತಾರೋ ಆ ರೀತಿ ಕುಂತಿದ್ದ. ಈಚೆ ಬಂದ ಮೇಲೆ ಒಬ್ಬ ಶಾಸಕನು ತೊಡೆ ತಟ್ಟೋದು, ಕೂದಲು ಕೀಳೋದು, ಏನಿವೆಲ್ಲ ಮಾಡ್ತಾ ಇರೋದು, ಇದು ಅವ್ರಿಗೆ ಮತ ಹಾಕಿರೋರಿಗೆ ಇವತ್ತು ತಲೆ ಒಬ್ಬ ಶಾಸಕನು ತೊಡೆ ತಟ್ಟೋದು, ಕೂದಲು ಕೀಳೋದು, ಏನಿವೆಲ್ಲ ಮಾಡ್ತಾ ಇರೋದು, ಇದು ಅವ್ರಿಗೆ ಮತ ಹಾಕಿರೋರಿಗೆ ಇವತ್ತು ತಲೆ ತಗ್ಸ್ತಕ್ಕಂಥ ಕೆಲಸ.